ಈಗ ವಿಷಯ ಹೇಳ್ತಾರೆ, ಸತ್ಯ ಬೆಳ್ಳಿಯಲ್ಲಿ ಸತ್ಯ ಬೆಳ್ಳಿದು ಏನು ಭೇದ ತೋರ್ತದೆ, ಇಲ್ಲಿ ಆದರೂ ಕೂಡ ನೀವು ಭೇದಜ್ಞಾನ ಅಭಾವನೆ ಕಾರಣ ಹೇಳ್ರಲ್ಲ ಅಂತ ಅಂದ್ರೆ ಅದಕ್ಕೆ ಅವರು ಈಗ ಆ ಸತ್ಯ ಬೆಳ್ಳಿಯಲ್ಲಿ ಸತ್ಯ ಬೆಳೆದು ಭೇದಕ್ಕೆ ನಾವು ಅಲ್ಲಿ ಭೇದಜ್ಞಾನ ಅಭಾವ ಕಾರಣ ಹೇಳಲ್ಲ. ಕಿಂತು ಆರು ತತ್ವ ವಿಶಿಷ್ಟ ರಜತ ಜ್ಞಾನ ಪ್ರವೃತ್ತಿ ಕಾರಣ ಅಂತ ಹೇಳ್ತಾರೆ. ಈಗ ಹಾಂ, ಜಹ ನಿಮ್ಗೆ ಸಿಗೋದಿಲ್ಲ. ಜಹ ಅಂದರೆ ಬಜಾರ್ದಾಗ ಸತ್ಯ ರಜತ ಮೇ ರಸ್ತಾರ್ಥಿಕಿ ಪ್ರವೃತ್ತಿ ಹೋವೆ. ಬಜಾರ್ ಒಳಗೆ ಸತ್ಯ ಬೆಳ್ಳಿಯಲ್ಲಿ ಯಾವನಿಗೆ ಬೆಳ್ಳಿ ಇಚ್ಛೆ ಆಗಿರುವುದೋ ಅವ ಪ್ರವೃತ್ತಿ ಆತನಾಗಿ ತಹಾತು ರಜತತ್ವ ವಿಶಿಷ್ಟ ರಜತ್ ಕಾ ಜ್ಞಾನಿ ರಸ್ತಾರ್ಥಿಕಿ ಪ್ರವೃತ್ತಿ ಕಾ ಹೇತು ಹೈ. ಅಲ್ಲಿ ಏನು ಆ ಬೆಳ್ಳತ್ವ ವಿಶಿಷ್ಟ ಬೆಳ್ಳಿ ಜ್ಞಾನವೇ, ಬೆಳ್ಳತ್ವ ಹೆಂಗೆ ಘಟದಲ್ಲಿರೋ ಘಟತ್ವ ಜಾತಿ ವಿಶಿಷ್ಟ ಘಟವೇ ಪ್ರಮಾಜ್ಞಾನಕ್ಕೆ ಕಾರಣ ಆಗ್ತದ. ಹಂಗೆ ಬೆಳ್ಳತ್ವ ವಿಶಿಷ್ಟ ಬೆಳ್ಳಿಯ ಜ್ಞಾನವೇ ಆ ರಜತದ ಇಚ್ಛಾ ಉಳ್ಳಲ್ಪಟ್ಟಂಥ ಪುರುಷನ ಪ್ರವೃತ್ತಿ ಕಾರಣ ಆಗುತ್ತದೆ. ಯಾತೆ ಪುರೋವರ್ತಿ ಸತ್ಯ ರಜತಮೇ. ಈಗ ಮುಂಭಾಗದಲ್ಲಿ ಒಂದು ಬೆಳ್ಳಿ ಐತೆ ಅಂತ ತಿಳ್ಕೊರಿ, ಬೆಳ್ಳಿ ಅದ ಅವರೇನಿಲ್ಲ ದೇಶಾಂತರಸ್ಥ ಸತ್ಯ ರಜತ್ ಕಾ ಭೇದಜ್ಞಾನ ಅಭಾವ ಪ್ರವೃತ್ತಿ ಕಾ ಹೇತು ನಹಿ. ಮುಂಭಾಗದಲ್ಲಿ ಈಗ ಏನು ಬೆಳ್ಳಿ ಅದ, ಈ ಬೆಳ್ಳಿಯಲ್ಲಿ ಸತ್ಯ ಬೆಳ್ಳಿಯಲ್ಲಿ ಮುಂಭಾಗದಲ್ಲಿ ಒಂದು ಸತ್ಯ ಬೆಳ್ಳಿ, ಈ ಸತ್ಯ ಬೆಳ್ಳಿಯಲ್ಲಿ ದೇಶಾಂತರದಲ್ಲಿ ಇರುವ ಸತ್ಯ ಬೆಳ್ಳಿದ್ದು ಅಲ್ಲಿ ಅದರ ಎರಡು ಬೆಳ್ಳಿ ಆದವು ಈಗ ಅದರಲ್ಲಿ ಭೇದಜ್ಞಾನ ಭಾವ ನಾವು ಪ್ರವೃತ್ತಿ ಕಾರಣ ಹೇಳುವುದಿಲ್ಲ. ಎರಡು ಬೆಳ್ಳಿ ಅನ್ನೋದವಲ್ಲ, ಎರಡೂ ಬೆಳ್ಳಿಗೆ ನಾವು ಮೇಲೆ ಹೇಳಲ್ಪಟ್ಟಂಥ ಹೆಂಗೆ ಭೇದಜ್ಞಾನ ಭಾವವೇ ಕಾರಣ ಅಂತ ಇಲ್ಲಿ ತನಕ ಕೇಳ್ಕೊಂಡು ಬಂದೇವಲ್ಲ, ಹಂಗೆ ಬಜಾರ್ದಾಗ ಬೆಳ್ಳಿ ಮುಂಭಾಗದಲ್ಲಿರೋ ಬೆಳ್ಳಿ ಎರಡು ಬೆಳ್ಳಿ, ಆ ಎರಡೂ ಬೆಳ್ಳಿಗಳಲ್ಲಿ ನಾವು ಅದಕ್ಕೆ ಪ್ರವೃತ್ತಿ ಕಾರಣ ರಜತತ್ವ ವಿಶಿಷ್ಟ ರಜತ ಜ್ಞಾನ ಹೇಳ್ತೇವೆ. ಪರಂತು ಇಲ್ಲಿ ಆ ಭೇದಜ್ಞಾನ ಅಭಾವ ಹೇಳಿದಲ್ಲ, ಭೇದಜ್ಞಾನ ಅಭಾವ ಪ್ರವೃತ್ತಿ ಕಾರಣ ಅಲ್ಲ, ಕಿಂತು ರಜತತ್ವ ವಿಶಿಷ್ಟ ರಜತ ಜ್ಞಾನವೇ ಪ್ರವೃತ್ತಿ ಕಾರಣ. ಹಾಂ, ಸತ್ಯ. ಹಾಂ, ಇಲ್ಲಿ ತನಕ ನಿಮ್ಗೆ प्रवृत्ति सत्य रजत में देशांतरस्थ रजत का भेद ज्ञान अभाव प्रवृत्ति का हेतु नहीं. याते विशिष्ट ज्ञान में अंदर रजतत्व विशिष्ट रजत में प्रवृत्ति जनकता का सर्वथा लोप नहीं. विशिष्ट ज्ञान ಅಂದರೆ ಬೆಳ್ಳತ್ತು ವಿಶಿಷ್ಟ ಬೆಳ್ಳಿ ಜ್ಞಾನದಲ್ಲಿ ಪ್ರವೃತ್ತಿಗೆ ಕಾರಣತಾದು ಯಾವ ರೀತಿಯಿಂದನೂ ಲೋಪ ಆಗುವುದಿಲ್ಲ. ನಾವು ಲೋಪ ಮಾಡೋದೇ ಇಲ್ಲ, ಅದ್ರಾಗ ಲೋಪ ಹೋಗಿನಿ ಕಾಯ್ತೆ. ಅಂದರೆ ಬಜಾರದಿರುವ ಸತ್ಯ ರಜತ ಹೈ. ಅಂದ್ರೆ ಸತ್ಯ ರಜತ ಬಜಾರ್ದಾಗ ಅದ. ಪುರೋವರ್ತಿ ರಜತ್ ಮೇ ಅಂದರೆ ಮುಂಭಾಗದಲ್ಲಿರುವ ಸತ್ಯ ಬೆಳ್ಳಿಯಲ್ಲಿ ರಜತ ಕಾ ಭೇದಜ್ಞಾನ ಅಭಾವಿ ಪ್ರವೃತ್ತಿ ಕಾ ಹೇತು ಕೈತೋ ಸಂಭವೇನಿ. ಮೇಲೆ ಹೇಳಂತ ನಾವು ಭೇದಜ್ಞಾನ ಅಭಾವಿ ಅಂದ್ರೆ ಸತ್ಯ ಎಲ್ಲಿ ಸತ್ಯ ಬಜಾರ್ದಾಗ ಸತ್ಯ ಬೆಳ್ಳಿ, ಮುಂಭಾಗದಲ್ಲಿರುವ ಸತ್ಯ ಬೆಳ್ಳಿಯಲ್ಲಿ ಆ ಬೆಳ್ಳಿದು ಭೇದಜ್ಞಾನ ಅಭಾವವೇ ಪ್ರವೃತ್ತಿ ಕಾರಣ ಅಂತ ಹೇಳಿದರೆ ಸಂಭವಿಸೋದಿಲ್ಲ. ಐತಲ್ರಿ, ಜ್ಞಾನ ಸುಧಾರ ನಾವು ಭೇದಜ್ಞಾನ ಅಭಾವೇ ಪ್ರತಿಬಂಧಕ, ಭೇದಜ್ಞಾನ ಅಭಾವ ಪ್ರವೃತ್ತಿ ಕಾರಣ ನಾವು ಇದನ್ನ ಕೇಳಿದೆವು. ਪਰ ಖರೆ ಬೆಳ್ಳಿ ಎಲ್ಲಿ ಅದ, ಬಜಾರ್ದಾಗೂ ಖರೆ ಬೆಳ್ಳಿ, ಇಲ್ಲೇನು ಖರೆ ಬೆಳ್ಳಿನೇ ಅದ. ಇಲ್ಲಿ ಮಾತ್ರ ನಾವು ಭೇದಜ್ಞಾನ ಅಭಾವ ಕಾರಣ ಹೇಳಲ್ಲ, ಭೇದಜ್ಞಾನ ಅಭಾವ ಕಾರಣ ಹೇಳಲ್ಲ. ಕಿಂತು ರಜತತ್ವ ವಿಶಿಷ್ಟ ರಜತ ಜ್ಞಾನವೇ ಆ ಪ್ರವೃತ್ತಿಗೆ ಜನಕತ ಅದ. ಅದರಲ್ಲಿ ನಾವು ಲೋಪ ಯಾವ ರೀತಿ ಮಾಡಲಿಕ್ಕೆ ಬರಲ್ಲ. ಒಂದು ವೇಳೆ ಆ ಪುರೋವರ್ತಿ ಬೆಳ್ಳಿಯಲ್ಲಿ ದೇಶಾಂತರದಲ್ಲಿರುವ ಬೆಳ್ಳಿದು ಭೇದಜ್ಞಾನ ಅಭಾವವೇ ಮೇಲೆ ಹೇಳಲ್ಪಟ್ಟಂಥದ್ದು ಪ್ರವೃತ್ತಿ ಕಾರಣ ಅಂತ ಹೇಳಿದರೆ, ಅದು ಹೇಳಲ್ಲ, ಬಟ್ ಹೇಳಿದ್ದಾದರೆ ಪ್ರವೃತ್ತಿ ಕಾ ಹೇತು ಹೈ ಕಹಿತು. ನಿಮ್ಗೆ ಇದು ಗುರ್ತೈತಲ್ಲ ಈಗ. ಹಾಂ, सर्वथा लोप नहीं, सत्य रजत है. जहाँ सत्य रजत मुझे बाजार में है, तहाँ पूर्ववर्ती रजत में सत्य रजत में रजत का भेद ज्ञान अभाव ही प्रवृत्ति का हेतु कहे तो संभवे नहीं, ಸಂಭವಿಸೋದಿಲ್ಲ. ಯಾಕೆ ಸಂಭವಿಸೋದಿಲ್ಲ ಅದರದೇ ಅಭಿಪ್ರಾಯ ಹೇಳ್ತಾನೀಗ. ಯಾಕೆ ಸಂಭವಿಸಿಲ್ಲ ಅದ್ರದ್ದು ಅಭಿಪ್ರಾಯ ಹೇಳ್ತಾನೀಗ.
जो प्रतियोगी ಪ್ರಸಿದ್ಧ ಹೋವೆ ತಾಕ ಅಭಾವ ವ್ಯವಹಾರ ಗೋಚರ ಹೋವೆ. ಯಾವುದು ಪ್ರತಿಯೋಗಿ ಪ್ರಸಿದ್ಧ ಇರುವುದು, ಪ್ರತಿಯೋಗಿ ಪ್ರಸಿದ್ಧ ಇರೋದು. ಈಗ ಪ್ರತಿಯೋಗಿ ಅಂದರೆ ಘಟ ಪಟ ಇವು ಪ್ರತಿಯೋಗಿ. ನಾವು ಅಭಾವ ಹೇಳಬೇಕಾದ್ರೆ ಪ್ರತಿಯೋಗಿ ಹೇಳಬೇಕು. ಪ್ರತಿಯೋಗಿ ಘಟ ಇದು ಪ್ರಸಿದ್ಧದ. ಅಭಾವ ಹೇಳಬೇಕಾಗಿದ್ರೆ ಆ ಪ್ರತಿಯೋಗಿ ಪ್ರಸಿದ್ಧ ಇರಬೇಕು. ಪ್ರಸಿದ್ಧ ಪ್ರತಿಯೋಗಿನೇ ಅಭಾವ, ಘಟ ಇಲ್ಲ ಅಂತ ವ್ಯವಹಾರ ಆಯ್ತಾನಿಲ್ಲ. ಹಾಂ, ಅಂದಮೇಲೆ ಈ ವ್ಯವಹಾರ ಪ್ರಸಿದ್ಧದ. ಜೋ ಪ್ರತಿಯೋಗಿ ಪ್ರಸಿದ್ಧ ಹೋವೆ ತಿಥಿ ನಿಮ್ಗೆ ಇದು ಜೋ ಅಂದರೆ ನಿಮ್ಗೆ ಬರ್ಕೊಳ್ತಂಗೆ ಘಟ ಬರ್ಕೋರಿ. ಜೋ ಪ್ರತಿಯೋಗಿ ಪ್ರಸಿದ್ಧ ಹೋವೆ ಹಾಂ ತಾಕ ಅಭಾವ ವ್ಯವಹಾರ ಗೋಚರ ಹೋವೆ ಹೈ. ಆ ಪ್ರಸಿದ್ಧ ಪ್ರತಿಯೋಗಿ ಏನು ಪ್ರಸಿದ್ಧ ಇರೋದು ಅದರದೇ ಅಭಾವ ವ್ಯವಹಾರಕ್ಕೆ ವಿಷೀಕರಿಸುವಂಥ ಅಥವಾ ಆವಾಗಲೇ ವ್ಯವಹಾರ ಆಗ್ತದೆ. ಪ್ರಸಿದ್ಧ ಇದ್ದುದನ್ನೇ ಪದಾರ್ಥಗಳದ ಅಭಾವ ವ್ಯವಹಾರ ಗೋಚರ ಅವಾಗೇ ಆಗ್ತದೆ. ಇಲ್ಲಿ ಕೊಡ ಇಲ್ಲ ಅಂತ ಹಿಂಗೆ ವ್ಯವಹಾರ ಆಗ್ತದೆ. ಭೂತಲೆಗಟ್ಟು ನಾಸ್ತಿ. ಪ್ರಸಿದ್ಧ ಇದ್ದು ಪ್ರತಿಯೋಗಿ ತಪ್ಪ ಅಂದ್ರೆ ಭೂತಲದ ಕೊಡ ಇಲ್ಲ ಅಂತ ಹಿಂಗೆ ವ್ಯವಹಾರ ಆಯ್ತಾನಿಲ್ಲ. ಇಲ್ಲಿ ಕೊಡ ಇಲ್ಲ ಅಂತ ಹಿಂಗೆ. अप्रसिद्ध प्रतियोगी का अभाव व्यवहार योग्य नहीं. अप्रसिद्ध प्रतियोगी व्यवहार योग्य ಇಲ್ಲ. ಹೇಗೆ? ಶಶಸ್ರಂಗ ಅಭಾವ का प्रतियोगी अप्रसिद्ध है. ಶಶಿಸ್ರಂಗ ಅಭಾವ का प्रतियोगी ಶಶಿಸ್ರಂಗನೇ. ಯಾವುದರ ಅಭಾವ ಹೇಳ್ತೇವೋ ಅದಕ್ಕೆ ಅದುವೇ ಪ್ರತಿಯೋಗಿ. ಯಾವುದರ ಅಭಾವನ ಹೇಳ್ತೇವೋ ಅದಕ್ಕೆ ಅದುವೇ ಪ್ರತಿಯೋಗಿ. ಶಶಿಸ್ರಂಗ ಅಭಾವಕ್ಕೆ ಶಶಿಸ್ರಂಗವೇ ಪ್ರತಿಯೋಗಿ. अप्रसिद्ध याते शशस्रंग अभाव भी अलिख है. अलिख है अंदर तुच्छ है, मिथ्या है. हाँ, अलिख अलिख पदार्थ में कोई व्यवहार होवे नहीं. ಯಾವುದೂ ಅದರ ವ್ಯವಹಾರ ಆಗುವುದೇ ಇಲ್ಲ. ಇದು ಪ್ರಸಿದ್ಧ ಆಯಿತು, ಘಟ ಇಲ್ಲ ಇಲ್ಲ ಕೂಡ ಏನು ವ್ಯವಹಾರೇ ಆಗೋದಿಲ್ಲ ಅಲ್ಲಿ. ಕೇವಲ ಶಬ್ದ ಪ್ರಯೋಗ. ಅದು ಹೆಂಗಾಗ್ತದೆ? ಕೇವಲ ಶಬ್ದ ಪ್ರಯೋಗ. ಮಂಜಿ ಮಗ ಇಲ್ಲ ಇಲ್ಲಂದ್ರೆ ಏನಾಯ್ತಾನು? ಬರೀ ವಾಣಿಯಿಂದ ಶಬ್ದ ಮಾತ್ರ, ವ್ಯವಹಾರ ಮಾತ್ರ ಘಟಪಟ, ಶಬ್ದ ಮಾತ್ರ ಬಂಜಿ ಮಗ, ಇರುವಿಕೆ ಮಾತ್ರ ನಮ್ಮ ಸ್ವರೂಪ. ಸ್ವರೂಪ ಇರುವಿಕೆ ಮಾತ್ರ ಏನ್ರಿ. ಘಟಪಟಗಳು ಏನಿದ್ರೆ ವ್ಯವಹಾರ ಮಾತ್ರ, ವ್ಯವಹಾರ ಕಟ್ಟೆ ಬರ್ತಾವು. ಶಬ್ದ ಮಾತ್ರ. ಹಾಂ, ಕೇವಲ ಶಬ್ದದಾಗದವು ಯಾನದು ಇದು ಇಲ್ಲ. ನಮ್ಮ ಸ್ವರೂಪ ಇರುವಿಕೆ ಮಾತ್ರ, ಘಟಪಟಾದಿಗಳು ವ್ಯವಹಾರ ಮಾತ್ರ. ठीक है. अधिक अधिक पदार्थ में कोई व्यवहार होवे नहीं. केवल शब्द प्रयोग ಅಂದರೆ ವಿಕಲ್ಪ ರೂಪ ಜ್ಞಾನ. ಅಂದರೆ ಅಧಿಕ ಪದಾರ್ಥ ಬರೀ ಜ್ಞಾನ ಇಲ್ಲ, ನಿಮಗಿಲ್ಲ ಇಷ್ಟೇ ಜ್ಞಾನ. हाँ, तो अधिक पदार्थ का होवे है. विकल्प रूप ज्ञान तो अधिक पदार्थ का होवे है. ಬೇರೆ ಜ್ಞಾನ ಆಗ್ತದಟ್ಟೆ ಇಲ್ಲ. ಪರದು ವ್ಯವಹಾರ ಆಗ್ತದೇನ? ವ್ಯವಹಾರ ಆಗಲ್ಲ ನೋಡಿ. ಬರೀ ವಿಕಲ್ಪ, ಮನುಷ್ಯನ ವಿಕಲ್ಪ ಆಗ್ತದೆ, ಬರೀ ಇಲ್ಲ ಇಷ್ಟೇ. पण ವ್ಯವಹಾರ ಆಗ್ತದೇನ? अधिक विकल्प ज्ञान तो अधिक पदार्थ का होवे है. काय ते अधिक पदार्थ में कारणता कार्यता नित्यता अनित्यता अधिक व्यवहार होवे नहीं. अधिक ಅಂದರೆ ತುಚ್ಛ ಮಿಥ್ಯಾ ಪದಾರ್ಥಗಳಲ್ಲಿ ಅದರಲ್ಲಿ ಕಾರಣತಾ ಕಾರ್ಯತಾ ನಿತ್ಯತಾ ವ್ಯವಹಾರ ಆಗುವುದೇ ಇಲ್ಲ. ಯಾತೆ ಪ್ರಸಿದ್ಧ ಪದಾರ್ಥ का अभाव भी व्यवहार योग्य होवे. ಪ್ರಸಿದ್ಧ ಪದಾರ್ಥದನೇ ಅಭಾವ ವ್ಯವಹಾರಕ್ಕೆ ಯೋಗ್ಯ ಆಗುತ್ತದೆ. अप्रसिद्ध का अभाव किसी व्यवहार के ಅಂದರೆ ಮ್ಯಾಲಿಂದೆ ಕಾರಣತಾ ಕಾರ್ಯತಾ ನಿತ್ಯತಾ ಅನಿತ್ಯತಾ योग्य नहीं. तीसरे प्रसिद्ध पदार्थ अभाव व्यवहार का योग्य हुए अन्वय. अप्रसिद्ध का अभाव किसी व्यवहार के योग्य नहीं व्यतिरेक. ಇಲ್ಲಿ ತನಕ ತಿಳಿತಲ್ಲ ನಿಮಗೀಗ? ಹಾಂ, ತೈಸೆ ಈಗ सत्य रजत का भेद है नहीं. ಒಟ್ಟು ಸತ್ಯ ಬೆಳೆದು ಸತ್ಯ ಬೆಳೆಯಲ್ಲಿ ಭೇದ ಐತೇನು? ಸತ್ಯ ಬೆಳೆದು ಸತ್ಯ ಬಿ ಎರಡೂ ಬೆಳೆನೇ ಅದಾವೆ, ಖರೇನೇ ಅದಾವೆ, ವ್ಯಾವಹಾರಿಕನೇ ಅದಾವೆ.
ಮತ್ತು ಅದ್ರಾಗ ಒಂದರಲ್ಲಿ ಒಂದು ಭೇದ ಐತೇನು? ಭೇದ ನಹಿ. ಯಾತೆ सत्य रजत में सत्य रजत का भेद ज्ञान वो भी ಸಂಭವೇ नहीं. ಆದ್ದರಿಂದ ಸತ್ಯ ಬೆಳ್ಳಿಯಲ್ಲಿ ಸತ್ಯ ಬೆಳ್ಳಿದು ಅಲ್ಲಿ ಭೇದ ಜ್ಞಾನ ಹೆಂಗೆ ಸಂಭವಿಸ್ತೈತಿ? ಭೇದ ಇದ್ರೆ ಭೇದ ಜ್ಞಾನ ಸಂಭವಿಸ್ತಿತ್ತು. ಭೇದ ಇದ್ರೆ ಎರಡಕ್ಕೆ ಅಲ್ಲಿ ಭೇದ ಜ್ಞಾನ ಸಂಭವಿಸ್ತಿತ್ತು. ಭೇದೇ ಇಲ್ಲ. ರಜತಕ ಭೇದ ಐನೇ, ಭೇದ ಇಲ್ಲವೇ ಇಲ್ಲ. ಆಮೇಲೆ ಸತ್ಯ ಬೆಳ್ಳಿದು ಭೇದ ಜ್ಞಾನ ಹೆಂಗೆ ಸಂಭವಿಸ್ತದ? ಭೇದ ಜ್ಞಾನ ಸಂಭವಿಸೋದನ್ನೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಏನು ಜೋ ಬ್ರಹ್ಮಜ್ಞಾನಕ್ಕೂ ಮಾನ್ಯತ್ತು. ಒಂದು ವೇಳೆ ನಾವು ಬ್ರಹ್ಮಜ್ಞಾನ ಒಪ್ಪಿದರೆ ಸತ್ಯ ರಜತ ಮೇ ಕಲ್ಪಿತ ರಜತಕ, ಕಲ್ಪಿತ ಬರ್ಕೋದ್ರಿ. ಸತ್ಯ ರಜತ ಮೇ ರಜತಕ ಅಂದರೆ ಸತ್ಯ ಅಂತ ಬರ್ಕೋಬೇಡ್ರಿ. ಮತ್ತು ಕಲ್ಪಿತ ರಜತಕ ಭೇದ ಜ್ಞಾನ ಸಂಭವೇ. ಬ್ರಹ್ಮಜ್ಞಾನ ಒಪ್ಪಿದ್ರೆ, ನಾವು ಬ್ರಹ್ಮಜ್ಞಾನ ಅಂತೂ ಒಪ್ಪಲೆ, ಅಪ್ರಸಿದ್ಧ ಅದು ನೋಡ್ರಿ. ಬ್ರಹ್ಮಜ್ಞಾನ ಒಪ್ಪಲ್ಲ ಅವರು. ಒಂದು ವೇಳೆ ಒಪ್ಪಿದ್ರೆ ಬ್ರಹ್ಮಜ್ಞಾನ ಸತ್ಯ ಬೆಳ್ಳಿಯಲ್ಲಿ ಕಲ್ಪಿತ ಬೆಳ್ಳಿದು ಭೇದ ಜ್ಞಾನ ಅಂತ ಹೇಳೋದು ಸಂಭವಿಸ್ತಿತ್ತು. ಪರಂತು ಅಖ್ಯಾತಿವಾದಿ ಕೆ ಮತ ಮೇ ತೋ ಬ್ರಹ್ಮಜ್ಞಾನ ಅಪ್ರಸಿದ್ಧ ಹೈ. ಇಲ್ಲಿ ಅವರು ಯಜ್ಞಪಿಕಾರ ಏನು ಒಂದು ಈಗ ಸತ್ಯ ಬೆಳ್ಳಿದು ಭೇದ ಅದನಿಲ್ಲ. ಸತ್ಯ ಬೆಳ್ಳಿಯಲ್ಲಿ ಸತ್ಯ ರಜತ ಭೇದ ಐತ್ಯ. ಭೇದ ಅದೇನು? ಇದು ಎರಡು ಬೆಳ್ಳಿ ಅವ. ಈ ಬೆಳ್ಳಿದು ಭೇದ ಐತೇನು? ಅದೇ ಎರಡು ವ್ಯಾವಹಾರಿಕ ಯೋಗ್ಯ ಕೂಡ್ಕೊಂಡಿರ್ತಾವೆ. ವ್ಯಾವಹಾರಿಕ ಈ ಬೆಳ್ಳಿದು ಭೇದ ಐತೇನು? ಇಲ್ಲ ಅಂದಮೇಲೆ ಏನಾಯಿತು? ಅದರದ್ದು ಜ್ಞಾನ ಇಲ್ಲ. ನಿಮಗೆ ಅಧ್ಯಯನ ಮಾಡಬೇಕಿದ್ದಲ್ಲಿ ಮುಂದಿಗೆ ಏನು ಓದ್ತೇವಲ್ಲ ಅದಕ್ಕೆ. ಈಗ ಸತ್ಯ ಬೆಳ್ಳಿದ ಭೇದ ಅದೇನು ಇಲ್ಲ. ಭೇದ ಇಲ್ಲ ಅಂದ್ರೆ ಅದ್ರ ಜ್ಞಾನ ಇಲ್ಲ ಅಂತ ಹೇಳ್ರಿ. ಭೇದ ಇಲ್ಲ ಅಂದಮೇಲೆ ಭೇದ ಜ್ಞಾನ ಅದೇನು? ಭೇದ ಜ್ಞಾನ ಇಲ್ಲ. ಅದು ಅಂದರೆ ಭೇದ ಜ್ಞಾನ ಏನದ? ಅಭಾವ ಐತಿಲ್ಲ. ಯದ್ಯಪಿಕಾರ ಅಧ್ಯಯನ ಮಾಡ್ಲಿಕ್ತಾನೆ. ಇಲ್ಲಿನೂ ಭೇದ ಜ್ಞಾನ ಅಭಾವ ಹೇಳಿ ಬರ್ತೈತೇನೋ ಅಂತ ಹಿಂಗೆ ಐತೆ ನಿಮಗೆ. ಸತ್ಯ ಬೆಳ್ಳಿದು ಭೇದ ಐತೇನೋ? ಇಲ್ಲ. ಮಗ ಅದ್ರ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂದ್ರೆ ಏನು? ಅಜ್ಞಾನದ ಅಭಾವ ಆಯಿತು. ಜ್ಞಾನ ಇಲ್ಲ ಅಂದರೆ ಏನು? ಜ್ಞಾನದು ಅಭಾವ. ಮತ್ತು ಭೇದ ಜ್ಞಾನ ಅಭಾವ ಪ್ರವೃತ್ತಿ ಕಾರಣ ಹೇಳ್ರಲ್ಲ. ಅಲ್ಲ, ಅವ ಹೇಳಕತ್ತೇನೆ ಭೇದ ಜ್ಞಾನ ಅಭಾವ. ನಾವು ಇಷ್ಟು ಫಲಕ ಎಲ್ಲಿ ಸತ್ವ ವಿಶಿಷ್ಟ ರಜತ ಜ್ಞಾನ ಅದ ಅಲ್ಲಿ ನಾವು ಭೇದ ಜ್ಞಾನ ಅಭಾವ ಕಾರಣ ಹೇಳಲ್ಲ. ಅದಕ್ಕೆ ಇಷ್ಟೆಲ್ಲ ವಿಸ್ತಾರ ಹೇಳಕತ್ತಾನೆ. ಯಾರಾದರೂ ಹಿಂಗೆ ಅಂದರು ಹಿಂಗೆ ಜರ ಕದಾಚಿತ್ ವಿರೋಧಿ ಪಕ್ಷ ಅಥವಾ ಸಿದ್ಧಾಂತಿ ಇಲ್ಲಿನೂ ಹೇಳ್ರಲ್ಲ ಹಿಂಗೆ ಸತ್ಯ ಬೆಳ್ಳಿದ ಭೇದ ಐತೇನು? ಇಲ್ಲ. ಭೇದ ಇಲ್ಲ ಅಂದಮೇಲೆ ಅದ್ರ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂದರೆ ಏನು ಅಂದಂಗಾಯ್ತು? ಜ್ಞಾನದ ಅಭಾವ ಅಂದಂಗಾಯ್ತು. ಮತ್ತು ಇಲ್ಲಿಗೂ ಕೂಡ ಆ ಭೇದ ಜ್ಞಾನ ಅಭಾವ ಪ್ರವೃತ್ತಿ ಕಾರಣ ಹೇಳ್ರಲ್ಲ. ಇಷ್ಟು ಅಂದು ಈಗ ನೋಡ್ರಿ ಚೈತ ನಿಮ್ಗೆ ಇಷ್ಟು ಅಂದದು ಇದೇನಲ್ಲಿ ಕೊಟ್ಟಿಲ್ಲ, ಬರ್ಕೋಬೇಕು. ಇಲ್ಲಾಂದರೆ ಇಷ್ಟ ಅಂದರೆ ಮುಂದಿಂದು ಈಗ ಯಾನೇ ಹೇಳ್ತಾನೆ ಅದಕ್ಕೆ ಅಧ್ಯಾರ ಯಾತೆ सत्य रजत में सत्य रजत का भेद ज्ञान संभव नहीं. ನಿಂತಿರ್ತ ನೀವು ಅಂದ್ರೆ ಅವ್ರು ಹೇಳಲ್ಲ. ಇಲ್ಲಿನೂ ಮ್ಯಾಲೆ ಹಂಗೆ ಇಲ್ಲಿ ಹೇಳ್ಕೊಂಬಂದಿರಿ ಹಿಂಗೆ ಇಲ್ಲಿನೂ ಕೂಡ ಹೇಳ್ರಲ್ಲ. ಎರಡರದ್ದು ಭೇದ ಐತೇನು? ಇಲ್ಲ ಅಂದ್ರೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಜ್ಞಾನದ ಅಭಾವ ಆಯಿತು. ಆ ಭೇದ ಜ್ಞಾನ ಅಭಾವನು ಹೇಳ್ರಲ್ಲ ಇಲ್ಲಿನೂ ಕೂಡ. ಅದಕ್ಕೆ ಅವರ ಪ್ರಸಿದ್ಧ ಪ್ರತಿಯೋಗಿಕ ವ್ಯವಹಾರ ಯೋಗ್ಯ ಹೋವೆ, ಅಪ್ರಸಿದ್ಧ ಕಾ ಪ್ರತಿ ವ್ಯವಹಾರ ಹೋವೆ ನಹಿ. ಇಲ್ಲಿ ಏನು ಈಗ ಅವ್ರು ಹೇಳ್ತಾರೆ ಪ್ರತಿಯೋಗಿ ಏನೈತಲ್ಲ, ಪ್ರತಿಯೋಗಿ ಯಾಕೆ ಪ್ರಸಿದ್ಧ ಘಟ ಪ್ರತಿಯೋಗಿ ಅದಲ್ಲ. ಇಲ್ಲಿ ಭೇದ ಜ್ಞಾನವೇ ಪ್ರತಿಯೋಗಿ. ಈಗ ಹಾಂ ಭೇದ ಜ್ಞಾನ ಏನದಲ್ಲ ಅದು ಪ್ರಸಿದ್ಧ ಐತೇನು ಭೇದ ಜ್ಞಾನ.
ಈ ಘಟ ಪ್ರಸಿದ್ಧ ಅದ, ಹಂಗೆ ಭೇದ ಜ್ಞಾನ ಪ್ರಸಿದ್ಧ ಐತೇನು? ಇಲ್ಲ. ಆ ಭೇದ ಜ್ಞಾನವೇ ಪ್ರತಿಯೋಗಿ. ನೋಡಿ ಈಗ ಮುಂದೆ ಹೋಗ್ತೀನಿ. ಯಾತೆ ಸತ್ಯ ರಜತ್ ಮೇ ಸತ್ಯ ರಜತ್ ಕಾ ಭೇದ ಜ್ಞಾನ ಸಂಭವೇ ನಹಿ. ಸತ್ಯ ಬೇಳೆಯಲ್ಲಿ ಸತ್ಯ ಬೇಳೆದು ಭೇದ ಜ್ಞಾನ ಸಂಭವಿಸುವುದಿಲ್ಲ. ಈ ರೀತಿಯಿಂದ ಈ ರೀತಿ ಸೇ सत्य ओत नोड्री ಸ್ವಲ್ಪ. सत्य रजत में भेद ज्ञान रूप ऐसा रजत प्रतियोगी के असंभवते. ಸತ್ಯ ಬೆಳ್ಳಿಯಲ್ಲಿ ಭೇದ ಜ್ಞಾನ ರೂಪವೇ ಪ್ರತಿಯೋಗಿ. ಇಂಥ ಯಾವ ಪ್ರತಿಯೋಗಿದ ಅಸಂಭವ ಇರೋಣದಿಂದ ಭೇದ ಜ್ಞಾನ ರೂಪ ಪ್ರತಿಯೋಗಿ ಅಂದರೆ ಆ ಬೆಳ್ಳಿ ಭೇದ ಜ್ಞಾನ ಪ್ರತಿಯೋಗಿ ಭೇದ ಜ್ಞಾನವೇ. असंभवते सत्य रजत में रजत प्रतियोगी भेद ज्ञान का अभाव अलिक है. सत्य बेಳೆಯಲ್ಲಿ ರಜತ ಪ್ರತಿಯೋಗಿಕ ಭೇದ ಜ್ಞಾನದ ಅಭಾವ ಅಲಿಕ ಇರುತ್ತಂದರೆ ತುಚ್ಛ ಮಿಥ್ಯ ಇರುತ್ತದೆ. ಹೆಂಗೆ ನೋಡ್ರಿ, ಮೊದಲ ಬೆಳ್ಳಿದು ನಿಮ್ಗೆ ಅದು ಅಷ್ಟು ಇದು ಆಗಿಲ್ಲ. ರಜತ ಏನು ಬೆಳ್ಳಿ ಭೇದಕ್ಕೆ ಬೆಳ್ಳಿನೇ ಪ್ರತಿಯೋಗಿ. ಬೆಳ್ಳಿದ ಭೇದಕ್ಕೆ ಯಾರು ಭೇದ ಹೇಳ್ತೀರ ಅದು ಪ್ರತಿಯೋಗಿ ಅದೇ ಅಭಾವ. ಹಿಂಗೆ ಬೆಳ್ಳಿಯ ಭೇದಕ್ಕೆ ಪ್ರತಿಯೋಗಿ ಬೆಳ್ಳಿನೇ ಇರುತ್ತದೆ. ಬೆಳ್ಳಿ ಭೇದಕ್ಕೆ ಬೆಳ್ಳಿನೇ ಇರುತ್ತದೆ. ನಂತರ ಆ ಬೆಳ್ಳಿಯ ಭೇದ ಜ್ಞಾನ ಅಭಾವಕ್ಕೆ ಭೇದವೇ ಪ್ರತಿಯೋಗಿ. ಹಾಂಗ ನಂತರ भेद ज्ञान अभावाला भेदच प्रतियोगी आहे. भेद ज्ञान अभावಕ್ಕೆ ಅಲ್ಲಿ ಸ್ವಲ್ಪ ಇದ್ರೆ ಅಂದ್ರೆ ಡಿಕ್ಷನರಿ ಹೊರಲಿಕ್ಕೆ ಪ್ರಥಮ रजता ನೀವೇನು ಬರ್ತೀರೇನು? प्रथम रजताचे भेदाला प्रतियोगी रजत आहे. आठवतं झालं तो ಕುಂಡ್ರಲ್ಲ ಅಲ್ಲಿ ನೋಟ್ಬುಕ್ದಾಗ ಬರ್ಕೋರಿ ಹಿಂದಿನ ಬರ್ರಿ. ಹೆಂಗೆ ನೋಡಿ ನಾ ಹೇಳಿ ಪ್ರಥಮ ರಜತ ನೋಟ್ಬುಕ್ದಾಗ ಬರ್ಕೋರಿ ಕೌಂಸ ಮಾಡಿ ಅಂದ್ರೆ ನಂಬರ್ ಹಾಕ್ರಿ ಬರೀ. प्रथम रजताचे भेदाला प्रतियोगी रजत आहे. मग नंतर भेद ज्ञान अभावाला भेदच प्रतियोगी. तिथे हां भेद ज्ञान अभाव क्या नाही तो हां भेद ज्ञान अभावाला भेदच प्रतियोग आहे. मग सत्य रजताशी भेद संभवत नाही. भेद ज्ञान अभाव प्रतियोगी आहे तो. तिथे ಆದ್ದರಿಂದ भेदज्ञान अभाव संभवಸುವುದೇ ಇಲ್ಲ. म्हणून भेदज्ञान अभाव प्रवृत्तीचे जनक सांगणे अधिक आहे. भेदज्ञान अभाव ಅಲ್ಲಿ ಅಲಿಕ ಕೊಟ್ರಲ್ಲ, भेदज्ञान अभाव ಪ್ರವೃತ್ತಿ ಕಾರಣ ಅಂತ ಹೇಳೋದು ಇದು ಅಲಿಕದ. ಗೊತ್ತೇನು ಜಾನ್ದಾಗ ನಿಮ್ಗೆ? ಬೆಳ್ಳಿಗೆ ಭೇದಕ್ಕೆ ಬೆಳ್ಳಿವೇ ಪ್ರತಿಯೋಗಿ ಹೌದಿಲ್ಲ. ನಂತರ ಏನು भेदज्ञान अभावಕ್ಕೆ भेदವೇ ಪ್ರತಿಯೋಗಿ. भेदज्ञान अभावಕ್ಕೆ हां आदಮೇಲೆ भेदज्ञान अभावाला भेदच प्रतियोगी. मग सत्यरस्ताचे भेद संभवत नाही. ಸತ್ಯ ಬೆಳೆದು ಸತ್ಯ ಭೇದಕ್ಕೆ ಅಲ್ಲಿ ಭೇದ ಸಂಭವಿಸುವುದಿಲ್ಲ. ಅದರದಿಂದಲೇ भेदज्ञान अभावನೂ ಕೂಡ ಸಂಭವಿಸುವುದಿಲ್ಲ. ಅದಕ್ಕೆ ನಾವು ಆ भेदज्ञान अभाव ಪ್ರವೃತ್ತಿಗೆ ಕಾರಣ ಅಂತ ಹೇಳೋದು ಇದು ಅಲಿಕದ ಮಿಥ್ಯ ಅದ. ಅಲಿಕೈ ತಾಮೇ ಪ್ರವೃತ್ತಿಗೆ ಜನಕತಾ ಸಂಭವೇ ನಹಿ. ಅವ್ರು ಹೇಳಿದರು ಅಧ್ಯಾರ ಮಾಡಿದ್ದಲ್ಲ ನಾವು ಆಗಲೇ. ಆ ಅಧ್ಯಾರಕ್ಕೆ ಇಷ್ಟು ಉತ್ತರ ಕೊಟ್ಟರು. झूठ ಅದ झूठ ಮಿಥ್ಯ ಅಲಿಕಂದ್ರೆ ತುಚ್ಛ. ನಿಮಗೆ ಆ ಅಧ್ಯಾಯ ಮಾಡೋದಕ್ಕೆ ಗೊತ್ತೈತಿ ನಿಮಗೆ ಮೊದಲ ಅಧ್ಯಾಯ ಹೇಳ್ರಿ ಅಂದಿರಲ್ಲ. ಅದಕ್ಕೆ ಇವರು ಆ भेदज्ञान अभाव ಅಲಿಕದ ತುಚ್ಛ ಹೇಳಕ್ಕೆ ಬರುವುದಿಲ್ಲ. ತಾಮೇ
ಆ ಯಾವ ಅಭಾವದಲ್ಲಿ ಪ್ರವೃತ್ತಿ ಭೇದಜ್ಞಾನಾಭಾವ ಅದು ಪ್ರವೃತ್ತಿಗೆ ಜನಕ್ತ ಅಂತ ಹೇಳೋದು ಸಂಭವಿಸೋದನ್ನೇ ಇಲ್ಲ. ತಿಳಿತಂಗ ಯಾತೆ ನೋಡಿ, पूर्ववर्ती देश में सत्य रजस्थल में रजतत्व विशिष्ट रजत है. सत्य रजत आकड़ा हाकि ನೋಡ್ತಾ ಹಾಕಿ सत्य रजस्थल में पूर्ववर्ती देश में रजतत्व विशिष्ट रजत है. ಆಯ್ತಲ್ಲ, ಮುಂಭಾಗದಲ್ಲಿ ಇರುವ ಬೆಳ್ಳಿಯಲ್ಲಿ ಸತ್ಯ ಬೆಳ್ಳಿದು ಬೆಳ್ಳತ್ವ ವಿಶಿಷ್ಟ ಬೆಳ್ಳಿ ಇರುತ್ತದೆ. ಬೆಳ್ಳತ್ವ विशिष्ट हाँ, ऐसा विशिष्ट ज्ञान ही रसार्थी की प्रवृत्ति के कारण है. भेद ज्ञान अभाव प्रवृत्ति का कारण नहीं. ಅವ್ರು ಹೇಳಂದಿರು ಹಿಂಗೆ ಅಂದಮೇಲೆ ಅವರು ಈಗೇನು ಹೇಳಿದರು, ನಾವು ಇಂಥ ಸ್ಥಳದಲ್ಲಿ ಏನು ಹಿಂಗೆ ವಿಶಿಷ್ಟ ಜ್ಞಾನವೇ ಆ ರಸಾರ್ಥಿ ಪ್ರವೃತ್ತಿ ಕಾರಣ ಇರುತ್ತದೆ. हाँ, प्रवृत्ति का हेतु है. अख्याति ಈಗ ಅಲ್ಲಿ ಅಖ್ಯಾತಿವಾದ ಅದಕ್ಕಿಂತ ಮಸ್ತು ಯದ್ಯಪಿ ಬರ್ಕೋರಿ. ಅಖ್ಯಾತಿವಾದಕ್ಕಿಂತ ಮೊದಲೇ ಬರೆದ್ರಿ. अख्यातिवाद में ब्रह्मज्ञान तो है नहीं. ಬ್ರಹ್ಮಜ್ಞಾನ ಅಂತೂ ನಿಮ್ಮಲ್ಲಿ ಇಲ್ಲವೇ ಇಲ್ಲ. ತೀತ ಸಾರೇ ಜ್ಞಾನ ಯಥಾರ್ಥ, ಎಲ್ಲ ಯಥಾರ್ಥೇ ಜ್ಞಾನ ಅದ. ಹಾಂ, ತಥಾಪಿ ಅದೇನದಲ್ಲ, ತಥಾಪಿ ಅಷ್ಟು ಅಂದರೆ ಗೋಲ್ ಮಾಡಿರೋದು ಕೆಳಗೆ ಬರ್ಕೊಳ್ಳೋದು ತಥಾಪಿ. ಅದು ಇಲ್ಲಿ ತಥಾಪಿ ಅಂದ್ರೆ ಇದು ಆಗಲ್ಲ. ಅದು ಮರಾಠಿಗೆ ಸಾಕರೆ ಮಾಡಿ ಇಲ್ಲೇ ತಥಾಪಿ ಮಾಡ್ಯಾರ ಅವರು. ಈಗ ಏನಂತಾನೆ ನಿಮ್ಗೆ ತಿಳಿತಾನೆ, ಅಖ್ಯಾತಿವಾದದಲ್ಲಿ ಬ್ರಹ್ಮಜ್ಞಾನ ಅಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಸರ್ಪ ನೋಡಿದ ಕೂಡಲೇ, ರಜತ್ ನೋಡಿದ ಕೂಡಲೇ ಖರೆ ರಜತ್ ಕೂಡಲೇ ಪ್ರವೃತ್ತಿ ಆಗ್ತೇವೆ. ಮತ್ತು ಇದಿಲ್ಲ ಸಿಗಲಿಲ್ಲ ಅಂದ್ರೆ ನಿವೃತ್ತಿ ಆಗ್ತಾನೆ. ನಿವೃತ್ತಿ ಆಗ್ತದೇನಿಲ್ಲ. ಬಟ್ ನಿಮ್ಮಲ್ಲಿ ಎಲ್ಲ ಯಥಾರ್ಥಿ ಅದ. ಪ್ರವೃತ್ತಿ ನಿವೃತ್ತಿ ಬ್ರಹ್ಮಜ್ಞಾನ ನೀವು ಒಪ್ಪಿಲ್ಲ. ಬ್ರಹ್ಮಜ್ಞಾನ ಒಪ್ಪಿದ್ರೆ ಪ್ರವೃತ್ತಿ ನಿವೃತ್ತಿ ಅಂತ ಹೇಳಕ್ಕೆ ಬರ್ತಿತ್ತು. ಅದಕ್ಕೆ ಯದ್ಯಪಿ अख्यातिवाद में ब्रह्म ज्ञान तो है नहीं, सारे ज्ञान यथार्थ है. कहूँ प्रवृत्ति सफल होवे, कहूँ सफल हो ಅಂದ್ರೆ ಹೇಳಿ ಪ್ರಭು ಅಲ್ಲ, कहूँ सफल प्रवृत्ति होवे, ಎಲ್ಲಿ ಸಫಲ ಪ್ರವೃತ್ತಿ ಆಗ್ತದ? ಅದಕ್ಕೆ ನಾನು ತಿಳಿತೇನಿಲ್ಲ ನಿಮ್ಗೆ. ನಾನು ನಡ್ಬಾರ್ದು ಕೇಳ್ತಲ್ಲ, ನಿಮ್ಗೆ ತಿಳಿತೇನಿಲ್ಲ. ಅದು ಭಾಳ ದೂರ ಹೋಗ್ಬೇಡ್ರಿ. ಹಿಂದಿಂದ ಈಗ ಹೇಳೋದು ಎರಡು ಹೇಳ್ಯಾರ ನೋಡ್ರಿ. ಎರಡು ಅವ್ರದ್ದು ಏನದ ವ್ಯಾಖ್ಯಾ, ಅವ್ರದ್ದು ಅಭಿಪ್ರಾಯ ಕಿ ಭೇದಜ್ಞಾನ ಅಭಾವ ಪ್ರವೃತ್ತಿಗೆ ಕಾರಣ. ಭೇದಜ್ಞಾನ ಎಲ್ಲ ಕೊಡೋದು ಹೇಳ್ಕೊತ ಬಂದು ಭೇದಜ್ಞಾನ ಎಲ್ಲರದಾಗ ಐತಿ, ಬಟ್ ಭೇದಜ್ಞಾನ ಅಭಾವ ಇಲ್ಲಲ್ಲ, ಅದಕ್ಕೆ ಪ್ರವೃತ್ತಿಗೆ ಕಾರಣ ಇಲ್ಲ ಅಂತ ಮೊದಲಿನದು ಹೇಳ್ಕೊತ ಬಂದಾರ ಅವ್ರು. 4 ಸಾಮಗ್ರಿಗಳು, ಪದಕೃತಿ, ಭೇದಜ್ಞಾನ ಅಭಾವ, ಹೌದಿಲ್ಲ. ಪರಂತು ಎಲ್ಲಿ ಬಜಾರ್ದಾಗಿರುವ ಬೆಳ್ಳಿ ಸತ್ಯ ಬೆಳ್ಳಿ ರಜತ ವಿಶಿಷ್ಟ ರಜತ, ಅಲ್ಲಿ ರಸಾರ್ಥಿ ಅಂದರೆ ಇಚ್ಛಾ, ಯಾವನಿಗೆ ಇಚ್ಛೆ ಆಗ್ಯದ ಬೆಳೆದು ಸಹಜ ಹೋತಾನ, ಪ್ರವೃತ್ತಿ ಆತನೇ ಅವ. ಹಾಂ, ಮತ್ತು ಆ ದೇಶಾಂತರದಲ್ಲಿರುವ ಬೆಳ್ಳಿದು ಇಲ್ಲಿ ಒಂದೇ ಬೆಳ್ಳಿ ಇದ್ದರೆ 2 ಬೆಳ್ಳಿಗಳದು ಏನು ಭೇದಜ್ಞಾನ ಅಭಾವ ಹೇಳ್ತೀರೇನು? ರಜತ ವಿಶಿಷ್ಟ ರಜಜ್ಞಾನಿ ಹೇಳ್ತೇವೆ ನಾವು. ಒಂದು ವೇಳೆಗೆ ಹೇಳಕ್ಕೆ ಸಂಭವಿಸೋದಿಲ್ಲ, ಸಂಭವಿಸ್ತೈತಿ ಅಂದರೆ ಅದರದ್ದು ಅಭಿಪ್ರಾಯ ಹೇಳ್ದ. ಅದರದ್ದು ಅಭಿಪ್ರಾಯ ಕಿ ಪ್ರಸಿದ್ಧ ಪದಾರ್ಥಗಳಲ್ಲಿ ಅಭಾವ ವ್ಯವಹಾರಕ್ಕೆ ಯೋಗ್ಯ, ಅಪ್ರಸಿದ್ಧ ವ್ಯವಹಾರಕ್ಕೆ ಯೋಗ್ಯ ಇಲ್ಲ. ಆದ್ದರಿಂದ ಭೇದಜ್ಞಾನ ಅಭಾವ ಪ್ರವೃತ್ತಿ ಕಾರಣ ಅಲ್ಲ, ಕಿಂತು ರಜತ ವಿಶಿಷ್ಟ ರಜಜ್ಞಾನವೇ ಪ್ರವೃತ್ತಿ ಕಾರಣ ಅಂತ ಹಿಂಗೆ ಹೇಳಿದ ನಂತರ ಯಾರೋ ಒಬ್ಬರು ಈ ಬೆಳ್ಳಿದು ಈ ಸತ್ಯ ಬೆಳ್ಳಿದು ಭೇದದೇನು? ಭೇದ ಇಲ್ಲ ಅಂದರೆ ಅದು ಜ್ಞಾನ ಇಲ್ಲನ್ರಿ. ಜ್ಞಾನ ಇಲ್ಲಂದರೆ ಜ್ಞಾನದ ಅಭಾವ ಆಯಿತು. ಮತ್ತು ಜ್ಞಾನದ ಅಭಾವನು ಇಲ್ಲಿನೂ ಕೂಡ ಪ್ರವೃತ್ತಿ ಕಾರಣ ಅಂತ ಹೇಳ್ರಲ್ಲ ಅಂತ ಅಂದ್ರೆ ಅದಕ್ಕವ ಸತ್ಯ ಬೆಳ್ಳಿಯಲ್ಲಿ ಆ ಭೇದಜ್ಞಾನ ಅಭಾವರು ಪ್ರತಿಯೋಗಿದು ಇಂಥ ಭೇದಜ್ಞಾನರು ಪ್ರತಿಯೋಗಿ ಏನೈತಲ್ಲ, ಇದು ಅಪ್ರಸಿದ್ಧ ಭೇದಜ್ಞಾನ ಇದು ಪ್ರತಿಯೋಗಿ ಅದಿಲ್ಲಿ. ಇಂಥದ್ದು ಎಲ್ಲಿ ಅಸಂಭವ ಅದ, ಇಂಥ ಪ್ರತಿಯೋಗಿದ ಅಸಂಭವ.
ಇಂಥ ಪ್ರತಿಯು ಅಸಂಭವ. ಅದಕ್ಕೆ ಆ ಸತ್ಯ ಬೆಳ್ಳಿಯಲ್ಲಿ ರಜತ ಪ್ರತಿಯು ಭೇದಜ್ಞಾನದ ಅಭಾವ, ಅದು ಅಲಿಕದ. ಅದರಲ್ಲಿ ಪ್ರವೃತ್ತಿಗೆ ಜನತಾ ಕಾರಣ ಸಂಭವಿಸುವುದಿಲ್ಲ. ಆದ್ದರಿಂದ ಮುಂಭಾಗದಲ್ಲಿ ಇರುವ ಬೆಳ್ಳಿಯಲ್ಲಿ ಸತ್ಯ ಬೆಳ್ಳಿದು ರಜತತ್ವ ವಿಶಿಷ್ಟ ರಜತ. ಇಂಥ ವಿಶಿಷ್ಟ ಜ್ಞಾನವೇ ರಜತಾರ್ಥಿ ಪ್ರವೃತ್ತಿ ಕಾರಣ ಅದ ಅಂತ ಇಟ್ಕೊಂಡು ಈ ಮತ್ತೊಮ್ಮೆ ಹೇಳಿದ್ರೆ ಅದೇ ತಿಳಿತಿಲ್ಲ. ಈಗ ಯದ್ಯಪಿ ಬ್ರಹ್ಮಜ್ಞಾನ ನಿಮ್ಮಲ್ಲಿ ಇಲ್ಲವೇ ಇಲ್ಲ, ಬ್ರಹ್ಮಜ್ಞಾನ ಇಲ್ಲವೇ ಇಲ್ಲ. ಎಲ್ಲ ಜ್ಞಾನ ಯಥಾರ್ಥವೇ ಅದ, ಎಲ್ಲ ಜ್ಞಾನವು ಅದು. ಕೆಲವು ಪ್ರವೃತ್ತಿ ಸಫಲ ಆಗುತ್ತದೆ. ಎಲ್ಲಿ ಸಫಲ ಆಗ್ತದೆ? ಈಗ ಮತ್ತೆ ಕೇಳಿದ್ರೆ ಸಫಲ ಎಲ್ಲಿ ಆತ ಹೇಳ್ರಿ. ಒಂದೇ ಅಂದರೆ ಒಂದೇ ನೋಡ್ರಿ. ಈಗ ನಾನು ಈಗ ಆಗುದೇ ಮತ್ತೊಮ್ಮೆ ನಿಮ್ಗೆ ಹೊಳ್ ಕೇಳ್ದನ. ಈಗ ಮತ್ತೆ ನಿಮ್ಗೆ ಹೇಳೋ ಬಿಟ್ಟಕ್ಕೆ ಮತ್ತೆ ಹಿಂದಿನ ತುಳು ಮತ್ತೊಮ್ಮೆ ಹೇಳ್ದೆ. ಸಫಲ ಪ್ರವೃತ್ತಿ ಎಲ್ಲಿ ಆಗ್ತದ? ಬಜಾರ್ದಾಗ ಇರುವ ಖರೆ ಬೆಳ್ಳಿ, ವ್ಯಾವಹಾರಿಕ ಬೆಳ್ಳಿ ನೋಡಿದ ಕೂಡಲೇ ನಿಮಗೇನು ಸಂಶಯ ಅದನಲ್ಲಿ? ಅದು ರಜತ ವಿಶಿಷ್ಟ ರಜತ ಜ್ಞಾನದ ಹೋದ್ಗಳು ಸಫಲ ಆಗ್ತದ, ಜ್ಞಾನ ಆಗ್ತದ. ಶಕ್ತಿಯಲ್ಲಿ ಒಂದು ಹೇಳಿ ನಮ್ಮ ರೀತಿ ನೋಡಿದರೆ ಸುಮ್ಮನೆ ಬಂದ ಅಂತದು. ಬಜಾರ್ದಾಗ ಒಂದು ಸುಮ್ಮನೆ ಬಂದ ಅಂತಾನ ಸಫಲ ಹೋವೆ. ಹಾಂ, ಮತ್ತು ನಿಮಗೆ ಇದು ಇಷ್ಟೇ ಸಫಲ ಪ್ರವೃತ್ತಿ ಜನಕ್ಕೆ ರಜತ ವಿಶಿಷ್ಟ ಜ್ಞಾನ. ಸಫಲ ಪ್ರವೃತ್ತಿ ಎಲ್ಲಿ ಆಗ್ತದೆ ರೀ? ರಜತತ್ವ ವಿಶಿಷ್ಟ ರಜತ ಜ್ಞಾನ, ಇಷ್ಟೇ ಹೇಳಬೇಕು. ನೀವು ಆ ಕಡೆ ಈ ಕಡೆ ಹೋದ್ರೆ ಅದು ನಮಗೆ ಅನ್ನಿಸ್ತದೆ, ನಮ್ಗೆ ಹೇಳೋಕ್ಕೆ ಬರಲಾಗಿದೆ ನಮಗೆ ಅಂದರೆ ಇಷ್ಟೇ ಅದ. ಅದರಲ್ಲಿ ಅವನ ಪ್ರವೃತ್ತಿ ಅವನೇನು ಕಾರಣ? ನಿಮ್ಮ ಮತದಲ್ಲಿ ಬ್ರಹ್ಮಜ್ಞಾನರೇ ಒಪ್ಪಲ್ಲ. ಅದೇ ವ್ಯವಹಾರ ಹಾಂ ಅಷ್ಟೇ. ಸಫಲ ಪ್ರವೃತ್ತಿಯ ಯಾಕೆ ಬ್ರಹ್ಮಜ್ಞಾನರಿಲ್ಲ, ಎಲ್ಲ ಯಥಾರ್ಥಿ ಭೀ ಅದ ನಿಮ್ಮ ಮತದಲ್ಲಿ. ಕೆಲವು ಸಫಲ ಆಗ್ತದೆ, ಕೆಲವು ನಿಷ್ಫಲ ಆಗ್ತಾವಲ್ಲ. ಅದಕ್ಕೆ ಸಫಲ ಅಂದ ಕೂಡ ನೀವು ಇಷ್ಟೇ ಹೇಳಬೇಕು, ರಜತತ್ವ ವಿಷಯ. ಮತ್ತು ಇದು ಯಾವಾಗ ಮತ್ತೆ ಹೊಳೆ 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 ಹಿಂದೆ ಹೋಗಲ್ಲ, ಮತ್ತೆ ನಿಮಗೆ ತಿಳಿದಿರ್ಬಿಟ್ಟೆ. ಸತ್ಯ ಒಂದು ಮತ್ತು ಮಿಥ್ಯ ಒಂದು. ಬರ್ರಿ ನೋಡ್ರಿ. ಈಗ ಅಂದ್ರೆ ಯದ್ಯಪಿಕಾರದ ಅಭಿಪ್ರಾಯ ಏನದ? ನಿಮ್ಮ ಮತದಲ್ಲಿ ಬ್ರಹ್ಮಜ್ಞಾನರೇ ಆಗ ನೋಡ್ಬೇಡ್ರಿ. ಅಂದರೆ ಯಾಕಂದರೆ ಇನ್ನು ಈ ಕಡೆ ನೋಡಿ ಜರ ಎಕ್ಸ್ಪ್ರೆಸ್ ಬಿಡ್ಲೇನು ಮತ್ತು ತಗೋರಿ. ಅಂದರೆ ನಿಮ್ಗೆ ತಿಳ್ಬೇಕ್ರಿ. ಇದು ಅಖ್ಯಾತಿ ಬ್ರಹ್ಮಜ್ಞಾನರಿ ಇಲ್ಲ, ಎಲ್ಲ ಜ್ಞಾನ ಯಥಾರ್ಥ ಐತಲ್ಲ. ಪ್ರವೃತ್ತಿ ಸಫಲ ಹೋವೆ ಹೈ, ಕಹಾವು ನಿಷ್ಫಲ ಹೋವೆ. ಆದ ನಿಮ್ಮಲ್ಲಿ ಬರ್ಕೋರಿ कहूँ निष्फल होवे. इसका हेतु क्या चाहिए? ಇದಕ್ಕೆ ಕಾರಣ ಹೇಳಬೇಕು. ಅದರ ಮುಂದೆ ತಥಾಪಿ ಹಾಂ ಅದಕ್ಕೆ ಕಾರಣ ಹೇಳ್ತೇವೆ. ಸಫಲ ನಿಷ್ಫಲಕ್ಕೆ ಯಾಂಗ ಅಂತ ಕಾರಣ ಹೇಳ್ತೇವೆ. ವಿಶಿಷ್ಟ ಜ್ಞಾನಜನ್ಯ ಪ್ರವೃತ್ತಿ ಸಫಲ ಹೋವೆ. ವಿಶಿಷ್ಟ ಜ್ಞಾನಜನ್ಯ ತಿಳಿ ಪ್ರಭು ಸಫಲ ಹೋವೆ. ಭೇದ ಜ್ಞಾನ ಅಭಾವಜನ್ಯ ಪ್ರವೃತ್ತಿ ನಿಷ್ಫಲ ಹೋವೆ. ಅವರ ಜೋ ಸತ್ಯ ಈಗ ಒಂದು ವೇಳೆಗೆ ಅದು ಸತ್ಯ ಬೇಳಿಯಲ್ಲಿ ಭೇದ ಜ್ಞಾನ ಅಭಾವ ಪ್ರವೃತ್ತಿ ಕಾರಣ ಅಂತ ಹೇಳಿದಲ್ಲ, ಅದು ಒಂದು ವೇಳೆಗೆ ಸತ್ಯ ಬೇಳಿಯಲ್ಲಿ ಹೇಳಿದ್ದಾದರೆ ಅಂತ ನಾವು ಜೋ रजत देश सत्य रजत देश में भी भेद ज्ञान अभावजन्य प्रवृत्ति कहे तो ಹೇಳಿದಾದರೆ ಸಾರೆ ಸಮ ಪ್ರವೃತ್ತಿ ಹುಯಿ ಚಾಹಿಯೇ. ಸತ್ಯ ಬೆಳ್ಳಿಯಲ್ಲಿ ಕೂಡ ನಾವು ಭೇದ ಜ್ಞಾನ ಅಭಾವಜನ್ಯ ಪ್ರವೃತ್ತಿ ಅಂತ ಹೇಳಿದ್ದಾದರೆ ಅಲ್ಲಿ ಸಫಲ ನಿಷ್ಫಲ ಎರಡೂ ಆಗಬೇಕು. ಒಂದು ಆದರೆ ಸಫಲ ನಿಷ್ಫಲ ಹಾಂ ಅಂದರೆ ಸಮಾನೇ. सम अंद्रेनु मग त्यात सफल व निष्फल झाले पाहिजे. ಅದಕ್ಕೆ ನಾವು ಸಮ ಇಟ್ಟಿದ್ದೆವು. ಹಾಂ ಅದಕ್ಕೆ ಸಮ शब्द टर्म सम प्रवृत्ति हुई चाहिए. ಯಾತೆ ಸಫಲ ಅಲ್ಲಿ ವೃತ್ತಿಕಾದ ಪ್ರವೃತ್ತಿ ಕಾ ಜನಕ ಪ್ರ ಒಂದು ಹಾಕಬೇಕು. वृत्ति अद सफल वृत्ति का था सकल प्रवृत्ति का प्र हाकिದ್ರೆ प्रभु प्र हाँ प्र ಒಂದಿಲ್ಲ प्रिंट सफल प्रवृत्ति का जनक विशिष्ट ज्ञान मानना चाहिए. ನೋಡ್ರಿ ಆದ್ದರಿಂದ ಪ್ರವೃತ್ತಿ ಸಮ ಪ್ರವೃತ್ತಿ ಆಗಬೇಕಾಗಿತ್ತು. ಆದ್ದರಿಂದ ಸಫಲ ಪ್ರವೃತ್ತಿಗೆ ಕಾರಣ ವಿಶಿಷ್ಟ ಜ್ಞಾನ ಮಾನ ಚಾಹಿಯೇ. ಅದು ನೀವು ಈ ಮೇಲೆ ಹೇಳಿದೀಗ ಸಫಲ ಪ್ರವೃತ್ತಿಗೆ ಕಾರಣ ಏನಂದರೆ
ರಜತತ್ವ ವಿಶಿಷ್ಟ ರಜತ ಜ್ಞಾನ ನೀವು ಒಪ್ಪಿರಿಲ್ಲ ಒಪ್ಪಿರಿ. ಈಗ ಸ್ವಲ್ಪ ಒಂದು ಇದು ಜಾ ಸತ್ಯ ರಜತಮೆ. ಈ ಸತ್ಯ ರಜತಮೆ ಅಂದ್ರೇನು, ಈಗ ಎರಡು ಈ ಬಜಾರ್ದೊಂದು ಬೇಳೆ, ಇದು ಕರೆ ಬೇಳೆ ಅಂತ ತಿಳ್ಕೊರಿ. ಈಗ ಮುಂಭಾಗದಲ್ಲಿರುವ ಏನು ಸತ್ಯ ಬೇಳೆ ಅಂತ ಹೇಳಿದ್ರೆ, ಈ ಬೆಳ್ಳಿ ಆ ಬೆಳ್ಳಿ ಭಾಳ ದಿನ ಅಲ್ಲೇ ಬಿದ್ದೈತೆ ಅಂತ ತಿಳ್ಕೊರಿ. ಅದೆಲ್ಲ ಜಂಗ್ ಗಟ್ಟ್ಯದ, ನೀರು ಬಿದ್ದು 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 ಬೆಳ್ಳಗೆ ಚಮಕಾಸ್ತದ ಬೆಳ್ಳಿ ಪಣ ಅದು ಬಿದ್ದು ಮಣ್ಣಿಂದು ಇದರಿಂದ ನೀರಿಂದು ಅದು ಜಂಗಟ್ಟ್ಯದ ಹಾಂ. ಅಷ್ಟು ತಲೆ ಇಟ್ಕೊಂಡು ಜಾ ಸತ್ಯ ರಜತಮೆ ಅಂದರೆ ಗಂಜ ಚಡಲೇ ಇಲ್ಲ. रसार्थी की प्रवृत्ति नहीं होवे, ಅಲ್ಲಿ ಬೆಳ್ಳಿ ಪ್ರವೃತ್ತಿ ಬೆಳ್ಳಿ ಇಚ್ಛೆ ಆತನದು ಆಗೋದಿಲ್ಲ, ಏನು ಅದು ಕಾಣಿಸದೆ ತಿಳ್ತಿಲ್ಲ. ಮುಂಭಾಗದಲ್ಲಿ ಅದ, ಮುಂದೆ ಅದ ಬೆಳ್ಳಿ, ಇದ್ರೂ ಪ್ರವೃತ್ತಿ ಆಗಲ್ಲ. ಹಾಂ ತಾ ಪ್ರವೃತ್ತಿ ಅಭಾವ ರೂಪ ನಿವರ್ತಿ ಹೈ. ಪ್ರವೃತ್ತಿದ ಅಭಾವ ಅಂದ್ರೆ ನಿವರ್ತಿ, ಪ್ರವೃತ್ತಿದು ಅಭಾವ ಅಂದ್ರೆ ನಿವರ್ತಿ. ಅಲ್ಲಿ ಏನು ಕಾಮ ಹಾಕಬೇಕಾಗ್ತದೆ ಏನು ಅದಾನೆ ಪ್ರವೃತ್ತಿದ ಹಾಂ ಹಾಂ. ಅದಕ್ಕೆ ನಾವು ಹೇಳಿ ಅವಾಗ ಈಗ ಮತ್ತೀಗೇನು ಬಿಡ್ರಿ ಅವರಿಗೆ ಅಂದ್ರೆ ಯಾರು ಮೊದಲು ಅನಾದಿ ನಾವು ಹಿಂದಕ್ಕಿಂದ ಹೋದೆವು ಅಂದರೆ ಆ ಗುರುಗಳಿಗೆ ಓದಲ್ಕೊಂಡು ಬರ್ತಿತ್ತಲ್ಲ ಮರಾಠಿ ಹಿಂದಕ್ಕಿಂದಕ್ಕೆ ಜಟಾಪ್ ಮಾರಾದ್ರದು ಅವ್ರು ಕೊನಿತಾಕ ವೃತ್ತಿನೇ ಅಲ್ಲಿ ಬರಲಿಲ್ಲ. ಅವ್ರು ಸಮ ಹೋತೆ ಎಂಬಳು ಕಾಯ ತಗೋದು ಹಿಂಗೆ ಒಂದು ರೇಜ ಹಿಂಗೆ ಅಂದರೆ ಆವಾಗಿನ ಗುರುಗಳು ಹಿಂದಿ ಮರಾಠಿ ಸುಮ್ಮನೆ ಅವ್ರು ಓದಲಿಗೆ ಬರ್ತಾರೆ, ಸಂಸ್ಕೃತಕ್ಕೆ ಬಹು ದೂರ ಆಯ್ತು. ವ್ಯಾಕರಣ ಅಂತೂ ಅದು ಅವ್ರಿಗೆ ಸಂಬಂಧ ಇಲ್ಲ. ಹಾಂ ಅವಾಗ ಅವರು ಹಾಕಿ ಸುಮ್ಮನೆ ಅಲ್ಲಿ ಒಳ್ಳೆ ಹಾಕ್ತಾರೆ. ठीक है। अभाव रूप निवर्ती है ताका आ निवर्ती के कारण रजतत्व विशिष्ट रजत ज्ञान अभाव है। ಅದಕ್ಕೆ ಕಾರಣ ಯಾವುದು? ಬೆಳ್ಳತ್ವ ವಿಶಿಷ್ಟ ಬೆಳ್ಳಿ ಜ್ಞಾನ ಅಭಾವ. ನಂಬತ್ತೀನಿ ಈಗ ನಿಮ್ಮ ತಿಳಿತೀನಿ ನಮ್ಮ ಫರಕೆ ಅನ್ಬತ್ತು ಏನು ಪ್ರಭು ನ್ಯಾಯ ಏನು ಹೇಳಿದ್ರು? ಆ ಯಾವ ಮುಂಭಾಗದಲ್ಲಿರುವ ಯಾನು ಬೆಳ್ಳಿ ಬಿದ್ದದ ಗಂಜ ಚಡಚದ ಅಲ್ಲಿ ಆ ಬೆಳ್ಳಿ ಇಚ್ಛೆಗೊಳಲ್ಪಟ್ಟಂತಂದು ಪ್ರವೃತ್ತಿ ಆಗಲ್ಲ, ಮುಂಭಾಗದಲ್ಲಿನೇ ಬಿದ್ದದ. ಮತ್ತು ಅಲ್ಲಿ ಹಂಗೆ ಅಲ್ಲಿ ಪ್ರವೃತ್ತಿದ ಅಭಾವ ರೂಪ ನಿವರ್ತಿ, ಪ್ರವೃತ್ತಿ ಅಭಾವ ಅಂದರೆ ನಿವರ್ತಿ. ಆ ನಿವರ್ತಿಗೆ ಕಾರಣ ನಾವು ರಜತತ್ವ ವಿಶಿಷ್ಟ ರಜತ ಜ್ಞಾನ ಅಭಾವ ಇರುತ್ತದೆ. ಹಾಂ, ರಜತತ್ವ ವಿಶಿಷ್ಟ ಜ್ಞಾನ ಅಲ್ಲಿ ಜ್ಞಾನ ಹೇಳಿದೆವು, ಇಲ್ಲಿ ಮತ್ತು ಅದು ಹೇಳಲ್ಲ, ನಾವು ಅದರ ಅಭಾವ ಹೇಳ್ತೇವೆ. ठीक है। ताभी ब्रह्मरूप रजत अभाव ज्ञान नहीं, ಅದು ಬ್ರಹ್ಮರೂಪ ಅಲ್ಲ. ನಮ್ಮ ಬ್ರಹ್ಮಜ್ಞಾನ ಅವಶ್ಯಕ ಅಪ್ರಸಿದ್ಧದಲ್ಲ ನಮ್ಮಲ್ಲಿ. ಹಾಂ, रजत अभाव ज्ञान नहीं ಕಾಯತೆ ಪ್ರವೃತ್ತಿ ನಿವೃತ್ತಿ ಪರಸ್ಪರ ಪ್ರತಿಯೋಗಿ ಅವರ ಅಭಾವ ರೂಪ ಹೇ. ಪ್ರವೃತ್ತಿ ನಿವೃತ್ತಿ ಪರಸ್ಪರ ಒಂದು ಪ್ರತಿಯೋಗಿ ಒಂದು ಅಭಾವ ರೂಪ ಇರುತ್ತದೆ. प्रवृत्ति रूप प्रतियोगी का हेतु रजतत्व विशिष्ट रजत ज्ञान है। ಪ್ರವೃತ್ತಿ ರೂಪ ಪ್ರತಿಯೋಗಿಗೆ ಕಾರಣ ರಜತತ್ವ ವಿಶಿಷ್ಟ ರಜತ ಜ್ಞಾನ ಇರುತ್ತದೆ. ಅಂದರೆ ನಿವೃತ್ತಿಗೆ ಪ್ರತಿಯೋಗಿ ಪ್ರವೃತ್ತಿ, ನಿವೃತ್ತಿಗೆ ಪ್ರತಿಯೋಗಿ ಪ್ರವೃತ್ತಿ रजत ज्ञान है। प्रवृत्ति अभाव रूप निवृत्ति कारण रजतत्व विशिष्ट रजत ज्ञान का अभाव है। बच्चा में ध्यान देखो, प्रवृत्ति रूप प्रतियोगी का हेतु, प्रतियोगी का प्रवृत्ति मदद में आलिंदु फर्स्ट प्रवृत्ति रूप प्रतियोगी का हेतु रजतत्व विशिष्ट रजत ज्ञान है। और प्रवृत्ति अभाव रूप निवृत्ति का हेतु रजतत्व विशिष्ट रजत ज्ञान का अभाव है। ಅಂದರೆ ನಿವೃತ್ತಿದು ಪ್ರತಿಯೋಗಿ ಪ್ರವೃತ್ತಿ ಪರಸ್ಪರ निवृत्ति प्रवृत्ति प्रवृत्ति इस रीति से तिरतरದು प्रवृत्ति निवृत्ति इस रीति से अख्यातिवाद में जहाँ विषय नहीं होवे तहाँ विषयार्थी के अंदर रजत की प्रवृत्ति होवे। ता ಅಂದರೆ ಕೊನೆಗೆ ಉಪಸಂಹಾರ, ಅಖ್ಯಾತಿವಾದಿಗಳಲ್ಲಿ ಎಲ್ಲಿ ವಿಷಯ ಇಲ್ಲವೋ ಅಲ್ಲಿ ಆ ವಿಷಯದ ಇಚ್ಛೆ ಒಳಲ್ಪಟ್ಟಂಥ ಒಂದು ಪ್ರವೃತ್ತಿ ಆಗುತ್ತದೆ, ಪ್ರವೃತ್ತಿ ಹೋಯ್ತು. ತಾಕೆ ಹೇತು
ಇಷ್ಟ ಸ್ಮೃತ್ಯಾಧಿಕ ಐ. ಇಷ್ಟ ಸ್ಮೃತ್ಯಾಧಿಕ ಅಂದ್ರೆ ಬರೀ ಸುಮ್ಮ ಮ್ಯಾಲ 4 ಆಕಡೆ ಹಾಕ್ರಿ, ಬೇರೆ ಬರ್ಕೊಳ್ತೀವಿ. ಹಾಂ ಹಾಂ 4. ಹಾಂ ಅಂದ್ರೆ ಮೊದಲು ಏನು ಹೇಳಿದೇವಲ್ಲ 4, ಅದಕ್ಕೆ 4 ಆಕಡೆ ಹಾಕಿದ್ರೆ ಗುರ್ತಾಗ್ತದೆ. ಬರೀದ್ರಿ ಪ್ರಭು 4 ಆಕಡೆ. ಹಾಂ ಹಾಂ विशिष्ट ज्ञान नहीं, ಅಲ್ಲಿ विशिष्ट ज्ञान ಹೇಳಲ್ಲ ನಾವು. हाँ शुक्ति का इदमाकार सामान्य ज्ञान है, रजत की प्रमुष्ट तत्ता का स्मृति है. इन 2 ज्ञानों से प्रवृत्ति होवे है, 2 ज्ञान का प्रवृत्ति आते, परंतु 2 ज्ञानों का भेद ज्ञान अभाव होवे तब प्रवृत्ति होवे. ಅಲ್ಲಿ 2 ಜ್ಞಾನಗಳ ಭೇದ ಜ್ಞಾನ ಅಭಾವ ಇದ್ರೆ ಪ್ರವೃತ್ತಿ ಇದ್ರೂ ಕೂಡ ಸಾಮಾನ್ಯ ಇದಮ್ಮದ ಸಾಮಾನ್ಯ ಜ್ಞಾನ ಇಷ್ಟ ಪದಾರ್ಥ ಸ್ಮೃತಿ 2 ಜ್ಞಾನಗಳಿಂದ ಪ್ರವೃತ್ತಿಯನ್ನು ಆಗ್ತದೆ. ಪರಂತು ಅಲ್ಲಿ ಆ 2 ಜ್ಞಾನಗಳ ವೇದ ಜ್ಞಾನ ಅಭಾವ ಇದ್ದರೆ ಪ್ರವೃತ್ತಿ ಆಗ್ತದೆ. ಇದು ಪ್ರತ್ಯಕ್ಷ ಜ್ಞಾನ, ಇದು ಸ್ಮೃತಿ ಜ್ಞಾನ. ಹಿಂಗೆ 2 ಜ್ಞಾನಗಳ ಭೇದ ಜ್ಞಾನ ಅಭಾವ ಇದ್ದರೆ ಪ್ರವೃತ್ತಿ, ಬರೀ ಇದ್ದರೆ ಇಲ್ಲ. ज्ञान से प्रवृत्ति होवे, परंतु वेद ज्ञान अभाव होवे तब प्रवृत्ति होवे. भेद ज्ञान हुआ प्रवृत्ति होवे नहीं, बरे भेद ज्ञान इತ್ತು ಅಂದರೆ ಪ್ರವೃತ್ತಿ ಆಗಲ್ಲ. ಬರೀ ವೇದ ಜ್ಞಾನ ಹುಯ ಪ್ರವೃತ್ತಿ ಹೋವೇನಿ ಅಂದರೆ ಭೇದ ಜ್ಞಾನ ಇರೋದ್ರಿಂದ ಪ್ರವೃತ್ತಿ ಆಗಲ್ಲ. ಭೇದ ಜ್ಞಾನ ಅಭಾವ ಯಾತೆ ಉಕ್ತ ಜ್ಞಾನದ್ವಯ ಸಹಿತ ಭೇದ ಜ್ಞಾನ ಅಭಾವ ಸಹಿತ ಭೇದ ಜ್ಞಾನ ಅಭಾವ ಪ್ರವೃತ್ತಿ का हेतु है, प्रवृत्ति की ಕಾರಣ ಐತಿ. ಹಾಂ ಹಾಂ ನಿಮಗೆ ಹೋಗೋದಲ್ಲ ಈಗ ಸ್ವಲ್ಪ ಅದಿದೆ ಇದ್ರ ಬಿಟ್ಟು ಈಗ ಹೆಂಗೆ ಕೆಲವರು ಏನು ವಿದ್ಯಾರಣ್ಯ ಸ್ವಾಮಿ ಏಕದೇಶಿ, ವಾಚಸ್ಪತಿ ಏಕದೇಶಿ, ಅವಚ್ಛೇದವಾದಾಗ ಈ ಅಖ್ಯಾತಿಯಲ್ಲಿ ಕೆಲವರು ಒಬ್ಬರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವ್ರದ್ದೇ ಅಖ್ಯಾತಿ ಪ್ರಸಿದ್ಧ, ಇವರು ಮುಖ್ಯ. ಸ್ವಲ್ಪ ಅಸಂಬಂಧ ಅಭಾವಕ ಅಗ್ರ ಸ್ವಲ್ಪ ಫೇರ್ ಮಾಡ್ಯಾರ ಅಷ್ಟೇ, ಮತ್ತೊಂದೇನಿಲ್ಲ. ಬಹುತ ಗ್ರಂಥನಮೆ ಅಂದರೆ ಈ ಅಖ್ಯಾತಿಗಳನ್ನು ಹೇಳಿರಲ್ಲ ಇವ್ರ ಗ್ರಂಥಗಳಲ್ಲಿ असंबंध ग्रह अभाव से प्रवृत्ति कहिए. असंबंध ಏನ್ರಿ असंबंध ಅಂದ್ರೆ ಸಂಬಂಧ ಇಲ್ಲದು, ಗ್ರಹ ಅಭಾವಸೆ ಅಂದರೆ ಜ್ಞಾನ ಭಾವ ಅಂದರೆ ಅದೇ ಹೇಳಪ್ಲೆ ಆಯಿತು. ಆದರೂ ಕೂಡ ಅಸಂಬಂಧ ಅಂದರೆ ಅಲ್ಲಿ ಬೆಳಿಲ್ಲ, ಸಂಬಂಧ ಇಲ್ಲ. ಆದರೂ ಗ್ರಹ ಅಭಾವ ಅಂದರೆ ಆ ಜ್ಞಾನದ ಅಭಾವ. ಹಾಂ ಪ್ರವೃತ್ತಿ ಕೈಯೇ ತಾಕ ತಾತ್ಪರ್ಯ ತಾಕ ಏ ಅರ್ಥ ಅಂದರೆ ತಾತ್ಪರ್ಯ ಹಿಂಗೆ ಅವನು ತಾತ್ಪರ್ಯ ಹಿಂಗದ. ಶುಕ್ತಿ ಮೇ ರಜತತ್ವ ಕಾ ಅಸಂಬಂಧ ಐ. ಶುಕ್ತಿಯಲ್ಲಿ ಬೆಳ್ಳತ್ತು ಸಂಬಂಧ ಐತೇನು ಶುಕ್ತಿಯಲ್ಲಿ? ಹಿಂದೆ ವಾಚಸ್ಪತಿ ಹೇಳ್ಯಾದ ನೋಡ್ರಿ, ವಾಚಸ್ಪತಿ ಅಲ್ಲಿ ಬೆಳ್ಳತ್ತು ಇಲ್ಲಿ ತೋರ್ತದೆ. ಹಂಗೆ ಶುಕ್ತಿಯಲ್ಲಿ ಬೆಳ್ಳತ್ತುದು असंबंध. तैसे रजत का भी इदम पदार्थ में ताजात्म संबंध नहीं. ಶುಕ್ತಿಯಲ್ಲಿ ಹೆಂಗೆ ಬೆಳ್ಳತ್ವದ ಸಂಬಂಧ ಇರುವುದು ಅದರಂತೆ ಬೆಳ್ಳಿಯಲ್ಲಿ ರಜತ ಕಾ ಬಿ ಹೆಂಗೆ रजतत्व का शुक्ति से असंबंध है, ऐसे रजत का भी इदम पदार्थ में ताजात्म संबंध नहीं. ಇದಮ್ ಇದು ರಜತಮ್ ಅಂತ ಅಂತೇವಲ್ಲ, ಇದಮ್ ರಜತಮ್ ಅನ್ಬೇಕಾಗಿದ್ರೆ ರಜತದು ತಾಜಾತ್ಮ ಇದು ತೋರ್ಲಕತ್ತೆ. ಅದು ಇದಮ್ ಪದಾರ್ಥ ರಜತ ತೋರಿನೇ ಇದು ಬೆಳ್ಳೆ ಅಂತಾರೆ. ಹಂಗೆ ತಾಜಾತ್ಮ ಇಲ್ಲ. ಶುಕ್ತಿಯಲ್ಲಿ ಹಂಗೆ ಬೆಳ್ಳತ್ತು ಸಂಬಂಧ, ಶುಕ್ತಿಯಲ್ಲಿ ಬೆಳ್ಳತ್ತು ಐತೆ ಇಲ್ಲ. ಹಂಗೆ ಇದಮ್ ಪದಾರ್ಥದಲ್ಲಿ ಬೆಳ್ಳಿದೂ ಕೂಡ ತಾಜಾತ್ಮ ಇಲ್ಲ. असंबंध ज्ञान अभाव, असंबंध ज्ञान अभाव, ताजात्म संबंध ऐसा जाको ज्ञान होवे ताकि प्रवृत्ति होवे नहीं. ಹಿಂಗೆ ಜರ್ ಖರೆ ಇದು ಜ್ಞಾನ ಅದ. ಶುಕ್ತಿಯಲ್ಲಿ ಬೆಳ್ಳತ್ತು ಸಂಬಂಧ ಇಲ್ಲ, ಶುಕ್ತಿಯಲ್ಲಿ ಬೆಳ್ಳ ಸಂಬಂಧ ಇಲ್ಲ. ಮತ್ತು ಇದಮದಲ್ಲಿ ಆ ಬೆಳ್ಳಿದ ತಾಜಾತ್ಮ ಇಲ್ಲ. ಐಸಾ ಜಾಕು ಜ್ಞಾನ ಹೋವೆ, ಹಿಂಗೆ ಜ್ಞಾನ ಇದ್ರೆ ಅವನದು ಪ್ರವೃತ್ತಿ ಆಗೋದಿಲ್ಲ. ಪ್ರವೃತ್ತಿ ಆಗ್ತದೆ ಹಿಂಗಿದ್ರೆ
ತಾದಾತ್ಮ್ಯನೇ ಇಲ್ಲ ತಮ್ಮ ಜ್ಞಾನ ಇತ್ತು ಪ್ರವೃತ್ತಿ ಆಗಲಿಲ್ಲ. ಹಾಂ ಹಿಂಗೆ ಇತ್ತಂದ್ರೆ ಅವನಿಗೆ ಜ್ಞಾನ ಇತ್ತಂದ್ರೆ ಯಾಕೆ ಪ್ರವೃತ್ತಿ ಆಗತ್ತಾನೆ? ಪ್ರವೃತ್ತಿ ಆಗತ್ತಾನೆ. ಈಗ ಬೆಳ್ಳಿ ಸ್ಮೃತಿ ಆಗ್ಯದ, ಮುಂಬಗಲು ಏನೋ ಬಿದ್ದೈತಿ ಅಂತ ಅಂದಾಗ ಮತ್ತೆ ಉಳ್ಕೋತಾನೆ ನಾವು. ಹಿಂಗೆ ಜ್ಞಾನ ಇತ್ತಲ್ಲ ಅವನ ಪ್ರವೃತ್ತಿ ಆಗಲ್ಲ. ಯಾತೆ असंबंध ग्रह का, असंबंध ಅಂದರೆ भेद, ग्रह का ಅಂದರೆ ज्ञान का, अभाव प्रवृत्ति का हेतु है. असंबंध ग्रह का, असंबंध भेद का, ग्रह ಅಂದರೆ ज्ञान का अभाव प्रवृत्ति का हेतु है. असंबंध ಜ್ಞಾನದ ಅಭಾವನೆ, ಭೇದ ಜ್ಞಾನ ಅಭಾವ ಅಂದ್ರೆ ಒಂದೇ ಹೇಳ್ದೈತಿ. ಅವ ಹೇಳ್ದೇನು ಇವ ಹೇಳ್ದೇನು ಎರಡು ಒಂದೇ. ಸ್ವಲ್ಪ ಮೇಲೆ ತಾದಾತ್ಮ ಸಂಬಂಧ ಸುತ್ತಲ್ಲಿ ಇದಿಟ್ಟು ಯಾರಿಗೆ ಜ್ಞಾನ ಅದ ಅವ ಪ್ರವೃತ್ತಿಗಿಲ್ಲ. ಯಾತೆ ಭೇದ ಗ್ರಹ ಅಭಾವಕ್ಕೆ ಸಮಾನ अर्थ ये सिद्ध होवे है. ಮತ್ತು ಅದೇ ಸಿದ್ಧ ಆಯಿತು. ಪರಂತು ಈ ರೀತಿ ಸೇ ಪ್ರವೃತ್ತಿ ಹೋವೆ ಸೋ ನಿಷ್ಫಲ ಹೋವೆ. ಆದರೂ ಹಿಂಗೆ ಕದಾಚಿತ ಈ ರೀತಿಯಿಂದ ಪ್ರವೃತ್ತಿ ಆಯಿತು ಅಂದ್ರೆ ಅದು निष्फल ಆಗ್ತದೆ. इसके विपरीत विषय देश में विषयार्थी की प्रवृत्ति का हेतु विशिष्ट ज्ञान है. हाँ, इधर विपरीत ಏನು कि ಎಲ್ಲಿ विषय, हाँ विषय देश में, विषय देश में ಅಂದ್ರೆ ಏನು ಪ್ರಭು ಬರ್ಕೋ ಸತ್ಯ ಬೇಡಿ ವಿಷಯಾರ್ಥಿ ಕಿ. ಹಾಂ, ವಿಷಯ ಅಂದರೆ ರಜತ, ಪ್ರವೃತ್ತಿಗೆ ಕಾರಣ ವಿಶಿಷ್ಟ ಜ್ಞಾನವಿರುತ್ತದೆ. ವಿಷಯ ದೇಶ ಮೇ ಅಂದರೆ ಸತ್ಯ ರಜತ್ ಬರ್ಕೋ. ವಿಷಯಾರ್ಥಿ ಅಂದ್ರೆ ರಜತಾರ್ಥಿ. ವಿಷಯಾರ್ಥಿ ಕೊಟ್ಟರು ಅಂದ್ರೆ ಏನು ರಜತಾರ್ಥಿ. ವಿಷಯ ದೇಶ ಮೇ, ವಿಷಯ ದೇಶ ಮೇ ಅಂದರೆ ಈಗ ಸತ್ಯ ಬೇಳಿಯಲ್ಲಿ ಇದರಲ್ಲಿ ಇದು ಬೆಳ್ಳಿ ಖರೆ, ಇದರಲ್ಲಿ ವಿಷಯಾರ್ಥಿ ಆ ಬೆಳ್ಳಿ ಇಚ್ಛೆ ಉಳ್ಳಲ್ಪಟ್ಟಂಥ ಒಂದು. ಹಾಂ, ಸತ್ಯ ಬೆಳ್ಳಿ ಇದ್ದಾಗ ಆ ಬೆಳೆ ತೊಗೋಬೇಕಂತ ಇಚ್ಛೆ ಉಳ್ಳಂಥವನು ಇತ್ತು. ಹಾಂ, ಪ್ರವೃತ್ತಿಕ ಆಯಿತು ವಿಶಿಷ್ಟ ಜ್ಞಾನ ಹೇ. ಪ್ರವೃತ್ತಿ ಕಾರಣ ಆ ಮೊದಲನೇ ಅವ್ರು ಹೇಳ್ಯಾರಲ್ಲ ಅದೇ ಹೇಳ್ದ, ಮತ್ತೊಂದು ಯಾರೇ ವಿಶೇಷ ಹೇಳಿಲ್ಲ. ವಿಶಿಷ್ಟ ಜ್ಞಾನ ಹೇ. ವಿಶಿಷ್ಟ ಜ್ಞಾನ ಸೇ ಜಾ ಪ್ರವೃತ್ತಿ ಹೋವೆ ತಾ ಸಫಲ ಹೋವೆ. ಬ್ರಹ್ಮಜ್ಞಾನ ಪ್ರಸಿದ್ಧ ಹೇ. ಇವನ ಮತದಲ್ಲಿ ಕೂಡ ಬ್ರಹ್ಮಜ್ಞಾನ ಪ್ರಸಿದ್ಧ ಹೈ. ಸರ್ವಜ್ಞಾನ ಯಥಾರ್ಥ ಈ ಹೈ. ಜಾ ಜ್ಞಾನದ್ವೈಸೆ ನೋಡಿ ಎರಡು ಜ್ಞಾನಗಳದ ಅವಿವೇಕ್ಷೆ ನಿಷ್ಫಲ ಪ್ರವೃತ್ತಿ ಹೋವೆ ಹೈ. ಎರಡು ಜ್ಞಾನದ್ವೈಸೆ ಅಥವಾ ಜ್ಞಾನದ್ವೈಕೆ ಅವಿವೇಕ್ಷೆ ನಿಷ್ಫಲ ಪ್ರವೃತ್ತಿ ಹೋವೆ. ತಾ ಜ್ಞಾನದ್ವಯ ಅವಿವೇಕಂಕೂ ಹಿ ಬ್ರಹ್ಮಕೈ ಹೈ. ನೋಡಿ ಅಲ್ಲಿ ಎರಡು ಜ್ಞಾನ ಮ್ಯಾಲ ಅವಿವೇಕ ಬರ್ತಾರೆ ಮ್ಯಾಲ, ಅಲ್ಲಿ ಅವಿವೇಕ ಬರ್ಕೊಂಡ್ರೇನು ಜಾ ಜ್ಞಾನದ್ವೈಕೆ ಅವಿವೇಕ್ಷೆ ನಿಷ್ಫಲ ಪ್ರವೃತ್ತಿ ಹೋವೆ. ಅದರದ್ದೇ ಅದರದ್ದು ಹೇಳ್ತಾನೆ ಮತ್ತೊಮ್ಮ ಜ್ಞಾನದ್ವಯ ಕು ಅಂದ್ರೆ ಅವಿವೇಕಿನ್ ಕು ಹಿ ಅನ್ಯ ಗ್ರಂಥಕಾರ ಬ್ರಹ್ಮಕೈ. ಇವ ಭ್ರಮ ಯಾಕಂದ್ರೆ ಗೊತ್ತೈತೇನು, ಎರಡು ಜ್ಞಾನಗಳದ ಅವಿವೇಕಕ್ಕೇನೆ ನಾ ಭ್ರಮ ಅಂತೀನು ಏನು. ಎರಡು ಜ್ಞಾನಗಳದ ಅವಿವೇಕಕ್ಕೆ ನಾನು ಹಾಂ ಇವ ಯಾವೊಬ್ಬ ಖ್ಯಾತಿಯ ಅನೇಕ ಮತ್ತು ಖ್ಯಾತಿ ಹೇಳ್ಕತ್ತಾನಲ್ಲ ಇವ ಬ್ರಹ್ಮಕೈ. ಏ ಪ್ರಭಾಕರ್ ಕಾ ಅಖ್ಯಾತಿವಾದ ಹೈ. ಜ್ಞಾನದ್ವೈ ಕಾ ವಿವೇಕ ಭಾವ, ಜ್ಞಾನದ್ವೈಗಳದು ವಿವೇಕ ಭಾವ, उभय विषय का विवेक भाव अख्याति पद का पारिभाषिक अर्थ है. ಎರಡು ಜ್ಞಾನಗಳದ ವಿವೇಕ ಭಾವ, ಎರಡು ವಿಷಯಗಳದ ವಿವೇಕ ಭಾವ. ಈ ಅಖ್ಯಾತಿದು ಪಾರಿಭಾಷಿಕ ಅರ್ಥ ಅಂದ್ರೆ ठराविक ಹಾಂ ನಿಶ್ಚಿತ. ಇನ್ನು ವೇದಾಂತಿಗಳು ಅದ್ರದ್ದು ಖಂಡನ ಮಾಡ್ತಾರೆ.